ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಆಲೂ ವಿತ್ ಪಾಲಕ್ ಫ್ರೈ. ಈ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿ ಕೂಡ ಹೌದು. ತುಂಬ ಜನಕ್ಕೆ ಸಪ್ರೇಟಾಗಿ ಆಲೂ ಫ್ರೈ ಮಾಡ್ಕೋತೀರಾ, ಅದೇ ರೀತಿ ಸಪ್ರೇಟಾಗಿ ಆಲೂ ಪಾಲಕ್ ಪನ್ನೀರ್ ಆಗಿರ್ಬೋದು, ಈ ಥರ ರೆಸಿಪೀಸ್ನ ತುಂಬ ಜನ ಟ್ರೈ ಮಾಡಿರ್ತೀರ. ಬಟ್ ಈ ಥರ ಆಲೂ ವಿತ್ ಪಾಲಕ್ನ ಒಂದು ಸಾರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಅದೇ ರೀತಿ ಒಳ್ಳೆಯದು ಕೂಡ ಹೆಲ್ತಿಗೆ. ನೋಡಿ, ಪಾಲಕ್ಕು ತಿನ್ನೋದಕ್ಕೆ ಕೆಲವರಿಗೆ ಇಷ್ಟ ಇರೋದಿಲ್ಲ, ಅಂಥವರು ಈ ಥರ ಆಲೂ ಜೊತೆ ಹಾಕ್ಕೊಂಡು ತಿಂದರೆ ನಿಮಗೆ ಆ ಕಾಂಬಿನೇಷನಲ್ಲಿ ಇದೆ ಅಂತಲೇ ಗೊತ್ತಾಗೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಪಾಲಕ್ ಇದರಲ್ಲಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ, ಹಂಗಾಗಿ ಹೇಳ್ತಾ ಇರೋದು. ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ರೆಸಿಪಿ ನೋಡೋದಕ್ಕಿಂತ ಮೊದಲು ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆಯದಾಗಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಜೊತೆಗೆ ಶೇರ್ ಕೂಡ ಮಾಡಿ. ನೋಡಿ, ಈ ರೆಸಿಪಿನ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂತಹ ಐಟಮ್ಸು ಸಿಂಪಲ್ಲಾಗಿ ನೋಡಿ ನಾನು ತೋರಿಸ್ತೀನಿ. ಸ್ವಲ್ಪ ಪಾಲಕ್ಕು ಸೊಪ್ಪನ್ನು ತೊಗೋಬೇಕು, ಅಂದರೆ ಒಂದು 7-10 ಪಾಲಕ್ ಎಲೆ, 2 ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ಈರುಳ್ಳಿ, ಒಂದು 3 ಒಣಮೆಣ್ಸಿನ್ಕಾಯಿ ಬೇಕು. ನೋಡಿ, ಒಂದು ಸೈಡು ಸ್ಟವ್ ಹಚ್ಕೊಂಡ್ಬಿಟ್ಟು ಪ್ಯಾನ್ ಇಟ್ಕೊಂಡು ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 4 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದೆಲ್ಲ ಕೂಡ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿ ನೋಡಿ, ಹಾಗೆ ಸ್ವಲ್ಪ 1-2-3 ಒಣಮೆಣ್ಸಿನ್ಕಾಯಿ, ಇಷ್ಟು ಹಾಕಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೇನಪ್ಪ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಜೊತೆಗೆ ಆಲೂ ಜೊತೆಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಗ್ಗರಣೆ ಆ ಥರ ಫ್ರೈ ಆದ ನಂತರ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆಲೂನ ಇದರಲ್ಲಿ ಹಾಕ್ಕೋಬೇಕು. ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಈ ಥರ ಆದರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಸೈಜಲ್ಲಿ ಬೇಕಂದರೆ ಆ ಥರ ಆದರೂ ಕಟ್ ಮಾಡ್ಕೊಬೋದು. ಬಟ್ ಈ ಥರ ಕಟ್ ಮಾಡಿದರೆ ಏನಪ್ಪ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಉಪ್ಪು ಖಾರ ನೀಟಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಆಲೂ ಹಾಕಿದ ನಂತರ ಇದರಲ್ಲಿ ರುಚಿಗೆ ತಕ್ಕಷ್ಟು ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಫ್ರೈ ಆದ ನಂತರ ಮತ್ತೆ ಹಾಕ್ಕೊಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಥರ ಫ್ರೈ ಆಗೋವರೆಗೂ ಕೂಡ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು 1-2 ನಿಮಿಷ. ಅದಾದ ನಂತರ ನೋಡಿ, ಸ್ವಲ್ಪ ನೀರು ಹಾಕ್ಕೊಬೇಕು. ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು, ನೀಟಾಗಿ ಕುದ್ಬಿಟ್ಟಿರುತ್ತೆ. ನೀರು ಹಾಕಲಿಲ್ಲ ಅಂದರೆ ಏನಪ್ಪ ಅಂದರೆ ತಳ ಹತ್ತುತ್ತೆ. ಕೆಲವೊಬ್ಬರು ನಾನ್ ಸ್ಟಿಕ್ಕಲ್ಲಿ ಮಾಡೋದು ಅಭ್ಯಾಸ ಇರುತ್ತೆ, ಅಂಥದ್ರಲ್ಲಾದರೆ ತಳ ಹತ್ತೋದಿಲ್ಲ. ಬಟ್ ನಾನ್ ಸ್ಟಿಕ್ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ, ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ನೀವು ಐರನ್ ಕಡಾಯಲ್ಲಿ ಮಾಡಿದರೆ ಈ ಥರ ತಳ ಹತ್ತುತ್ತೆ, ನೋಡಿದ್ರಿ ಅಲ್ವಾ. ಈ ಥರ ಆದ ನಂತರ ಸ್ವಲ್ಪ ಕುದ್ದಿರುತ್ತೆ ಆಲೂಗಡ್ಡೆ, ಆವಾಗ ಲಾಸ್ಟಲ್ಲಿ ನಾವು ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ನಾನೀಗ ಹಾಕ್ಕೊಂಡಿದ್ದೀನಿ ಅಲ್ವಾ, ಈ ಥರ ಹಾಕ್ಕೊಂಡು ಒಂದು 2-3 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರೆ ಸಾಕು. ನೀಟಾಗಿ ಈ ಥರ ಉಪ್ಪು ಖಾರ ನೋಡ್ಕೊಂಬಿಟ್ಟು, ಖಾರ ಅಂದರೆ ಒಣಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ, ಬೇರೆ ಏನೂ ಹಾಕಬೇಡಿ ಇದರಲ್ಲಿ. ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಖಾರದ ಪುಡಿ ಆದರೂ ಹಾಕಬಾರ್ದು. ನಮಗೆ ನಾವು ಹಾಕ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಸಾಕು ಖಾರಕ್ಕೆ. ಸ್ವಲ್ಪ ಖಾರ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಕೆಲವೊಬ್ಬರು ನಿಮಗೆ ಬೇಕು ಅನ್ನೋಂಥವ್ರು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು ಸ್ಪೈಸಿನೆಸ್ಸಿಗೋಸ್ಕರ. ನಾನು ಯಾವುದೇ ರೀತಿ ಗರಂ ಮಸಾಲ ಆ್ಯಡ್ ಮಾಡ್ತಾಯಿಲ್ಲ, ವಿತೌಟ್ ಮಸಾಲ ಮಾಡ್ತಾಯಿದ್ದೀನಿ. ಪಾಲಕ್ ಹಾಕಿದ ನಂತರ ನೀಟಾಗಿ ಈ ಥರ ಕಲಿಸ್ಕೊಬೇಕು. ನೋಡಿ, ಅದ್ರ ಜೊತೆಗೆ ಮಿಕ್ಸ್ ಆಗಿಬಿಡಬೇಕು, ಆ ಥರ ಕಲಿಸ್ಕೊಬೇಕು. ಅದಾದ ನಂತರ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವು 1.5 ನಿಮಿಷದಿಂದ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೀಟಾಗಿ ಪಾಲಕ್ಕು ಸೆಟ್ ಆಗಿಬಿಡತ್ತೆ ಕುದ್ಬಿಟ್ಟು. ನೋಡಿದ್ರಿ ಅಲ್ವಾ, ಎಷ್ಟು ಪರ್ಫೆಕ್ಟಾಗಿ ನಮಗೆ ಆಲೂ ಪಾಲಕ್ ರೆಡಿ ಆಯಿತು. ಈ ಫ್ರೈ ರಸಮ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಚಪಾತಿ, ಪೂರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ರಸಮ್ ಕಾಂಬಿನೇಷನ್ನಿಗಾಗಿರ್ಬೋದು ಮತ್ತು ಪಪ್ಪು ದಾಲ್ ಅಂತ ಕರಿತೀವಿ ಅಲ್ವಾ, ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್ನು. ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ಸಿಂಪಲಾಗೂ ಕೂಡ ಮಾಡ್ಕೋಬೋದು. ವಿತಿನ್ ಒಂದು 10 ನಿಮಿಷದಲ್ಲೇ ಈ ರೆಸಿಪಿ ಆಗಿಬಿಡುತ್ತೆ. ಪ್ರತಿಯೊಂದು ರೆಸಿಪಿ ಕೂಡ ಮಿನಿಮಮ್ 10 ನಿಮಿಷ ಇಲ್ದಿದ್ದು ನಮ್ಗೆ ಯಾವ ರೆಸಿಪಿನೂ ಕೂಡ ಆಗೋದಿಲ್ಲ. ಸುಮ್ಮನೆ ನಾವು ಹೇಳ್ಬೋದು ಅಷ್ಟೇ, 3 ನಿಮಿಷ 2 ನಿಮಿಷದಲ್ಲಿ ಮ್ಯಾಗಿ, 5 ನಿಮಿಷದಲ್ಲಿ ಆ ರೆಸಿಪಿ ಅಂತ. ಬಟ್ ಪ್ರತಿಯೊಂದು ರೆಸಿಪಿ ಕೂಡ ಮಿನಿಮಮ್ ಅಂದರೆ 10 ನಿಮಿಷ ತಗೊಳ್ಳುತ್ತೆ. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.